Welcome to today's essay. Especially today, ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕ್ಲಾಸನ್ನು ನಾನು ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ವಿಷಯಗಳನ್ನು ತಮ್ಮೆದುರಿಗೆ ಪ್ರಸ್ತಾಪಪಡಿಸಲು ಇಷ್ಟಪಡುತ್ತೇನೆ. ಯಾಕೆಂದ್ರೆ ಇವತ್ತಿನ ದಿನ ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ನ್ಯೂನತೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುತ್ತದೆ. ಯಾಕೆಂದ್ರೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಕೇವಲ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳನ್ನ ನಂಬಿಕೊಂಡು ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊತಾ ಇದ್ದಾರೆ. ಕೇಂದ್ರದ ಕಡೆ ತಮ್ಮ ಗಮನವನ್ನ ಕೊಡೋದೇ ಇಲ್ಲ. ತಮ್ಮ ಗಮನವನ್ನು ಕೊಡೋದಕ್ಕೆ ಇವತ್ತಿನ ದಿನ ಬೇರೆ ಸ್ಟೇಟ್ನವರು ಅದರ ಪ್ರಾಫಿಟ್ ಅನ್ನ ತಮಗಾಗಿ ಪಡ್ಕೋತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಕರ್ನಾಟಕದವರು ಕೂಡ ಹೆಚ್ಚೆಚ್ಚ ಕೇಂದ್ರ ಸರ್ಕಾರದ ಉದ್ಯೋಗಗಳನ್ನು ಪಡಿಬೇಕಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಕೇಂದ್ರದಲ್ಲಿ ಲಕ್ಷಾಂತರ ವ್ಯಾಕೆನ್ಸೀಸ್ ಇದ್ದಾವೆ. ನಾವು ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಏನು SDA ಬರಿತೀವಿ, FDA ಬರಿತೀವಿ, PDO ಬರಿತೀವಿ, ಅದು 5 ವರ್ಷಕ್ಕೊಮ್ಮೆ ಕಾಲ್ಫಾರ್ಮ್ ಆಗ್ತದೆ. 5 ವರ್ಷಕ್ಕೊಮ್ಮೆ ಕಾಲ್ಫಾರ್ಮ್ ಆಗ್ತದೆ. ಅದೇ ಒಂದು ಎಕ್ಸಾಮ್ ಅನ್ನ ಕರೆಕ್ಟ್ ಆಗಿ ನಡೆಸಕ್ಕಾಗದಲ್ಲ. ಒಂದು ಎಕ್ಸಾಮ್ ಅನ್ನ ನಡೆಸಲಿಕ್ಕೆ ಮತ್ತೆ 5 ವರ್ಷ ಹೋಗ್ತಾರೆ. ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ 1 ವರ್ಷ ಅಲ್ಲ, 1 ತಿಂಗಳು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಅಂಥದ್ರಲ್ಲಿ 5 ವರ್ಷ 6 ವರ್ಷ ಕುತ್ಕೊಂಡು ಸತತವಾಗಿ ಓದಿದ್ರು ನೌಕರಿ ಇಲ್ಲ ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಮನಸ್ಸಿಗೆ ಕೆಟ್ಟದನಿಸೋದು ಸಹಜ. ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರದಲ್ಲಿ ಜಲ್ದಿ ನೌಕರಿ ಪಡ್ಕೋಬಹುದು ಮತ್ತು ಸರಳವಾಗಿ ಪಡ್ಕೋಬಹುದು. ಯಾಕೆಂದ್ರೆ ಕೇಂದ್ರ ಸರ್ಕಾರದಲ್ಲಿ ಯಾವ ಡೇಟಿಗೆ ಕನ್ಫರ್ಮ್ ಆಗಬೇಕು, ಯಾವ ಡೇಟಿಗೆ ಎಕ್ಸಾಮ್ ನಡೆಸಬೇಕು, ಯಾವ ಡೇಟಿಗೆ ಜಾಯ್ನಿಂಗ್ ಅನ್ನು ಕೊಡಬೇಕು ಅಂತಕ್ಕಂಥದ್ದು ಮೊದಲೇ ಟೈಮ್ ಶೆಡ್ಯೂಲ್ ಅನ್ನು ಮಾಡ್ಕೊಂಡಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಯಾವ ಶೆಡ್ಯೂಲ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಯಾವಾಗ ಕನ್ಫರ್ಮ್ ಆತ ಹುಯ್ಯತ ಹೋಗಿ ಅಪ್ಲಿಕೇಶನ್ ಹಾಕೋದು, ಹುಯ್ಯತ ಹೋಗಿ ಎಕ್ಸಾಮ್ ಬರೀತು, ಪೋಸ್ಟ್ಪೋನ್ ಆಯ್ತು, ಕ್ವಶನ್ ಪೇಪರ್ ಲೇಟ್ ಆಯ್ತು. ಇದೇ ತರಹದ ಒಂದು ಕಾಯಿಲೆ ಇದ್ದಂಗಿದು. ಈ ಕಾಯಿಲೆಯಿಂದ ದೂರ ಬಂದು ಕೇಂದ್ರ ಸರ್ಕಾರ ಹತ್ರ ನೀವು ಗಮನ ಹರಿಸಿದ್ರೆ, ಕೇಂದ್ರ ಸರ್ಕಾರದ ಕಡೆ ಮುಖ ಮಾಡಿದರೆ ನೀವು ವರ್ಷದಲ್ಲೇ ನೀವು ಅನ್ಕೊಂಡಂತ ಜಾಬ್ ಅನ್ನು ಗಿಟ್ಟಿಸಬಹುದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕೆಂದ್ರೆ ಅಲ್ಲಿ ಇರ್ತಕ್ಕಂಥ ಸಿಲೆಬಸ್ ಕೂಡ ಒಂದು ಚೌಕಟ್ಟಿದೆ, ಅಲ್ಲೊಂದು ನೆಲೆ ಇದೆ. ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರದತ್ತ ಮುಖ ಮಾಡಲೇಬೇಕು. ಕೇಂದ್ರದಲ್ಲಿ ಇರ್ತಕ್ಕಂಥ ನೌಕರಿಗಳನ್ನ ಪಡಲೇಬೇಕು. SSC ಇದೆ, CRCF ಇದೆ, SSB ಸಾಕಷ್ಟು SSC ಮೇಲೆ ಸಾಕಷ್ಟು ಜಾಬ್ಗಳಿದ್ದಾವೆ, ಡಿಗ್ರಿ ಮೇಲೆ ಇದ್ದಾವೆ, ಸೆಕೆಂಡ್ ಇಯರ್ ಮೇಲೆ ಇದ್ದಾವೆ. ಯಾಕಂತಂದ್ರೆ ನಮ್ಮ ಕರ್ನಾಟಕದವರು ಎಲ್ಲಿ ನ್ಯೂನತೆ ಇದ್ದೈತಂದ್ರೆ ಮ್ಯಾಥಮೆಟಿಕ್ಸ್ ಅಂದ್ರೆ ಅವ್ರಿಗೆ ಕಬ್ಬಿನ ಕಡಲೆ, ರೀಸನಿಂಗ್ ಅಂದ್ರೆ ಕಬ್ಬಿನ ಕಡಲೆ, ಇಂಗ್ಲಿಷ್ ಅಂದ್ರೆ ಅದೇ. ಈ ಎಲ್ಲಾ ಸಬ್ಜೆಕ್ಟ್ಗಳನ್ನು ಓದೋದಕ್ಕಿಂತಲೂ ಈ 3 ಸಬ್ಜೆಕ್ಟ್ ಅನ್ನ ನಾವು ಸ್ಟ್ಯಾಂಡ್ ಆಗಿಬಿಟ್ರೆ ಕೇಂದ್ರ ಸರ್ಕಾರದಲ್ಲಿ ಅನ್ಕೊಂಡಂತ ಜಾಬ್ ಅನ್ನು ಇಡ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ ಮಿಡಿಯಲ್ ಹಿಸ್ಟರಿ ಓದಬೇಕು ಮತ್ತು ಪ್ರಾಚೀನ ಮತ್ತು ಆಧುನಿಕ ಇತಿಹಾಸ 3 ಭಾಗಗಳನ್ನು ಮಾಡಿಕೊಂಡು ಇತಿಹಾಸದ ಬುಕ್ದಲ್ಲಿ ನಾವು ಮುಳುಗಿದ್ರು ಕೂಡ ಅದರಲ್ಲಿ ಬರ್ತಕ್ಕಂಥ ಒಂದು 15-14% ಟಚ್ ಮಾಡ್ಬೇಕಾದ್ರೆ ನಮ್ಮ ಕತಿ ಮುಗಿದು ಹೋಗ್ಬಿಟ್ಟಿರ್ತದೆ. ಸಂವಿಧಾನ ಓದಬೇಕು, ಅದು ಮತ್ತು ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಅಂತ ಎಷ್ಟೊಂದು ಬುಕ್ಗಳನ್ನು ಓದಿದ್ರು ಕೂಡ ನಮಗೆ ಕೆಲವೊಂದಿಷ್ಟು ಮಾರ್ಕ್ಸ್ಗಳನ್ನು ತಗೊಳ್ಳೋದ್ರಲ್ಲಿ ಬಹಳಷ್ಟು ಕಷ್ಟ ಇದೆ. ಇಲ್ಲಿ ಏನಿಲ್ಲ, 10 ಚಾಪ್ಟರ್ 10-15 ಚಾಪ್ಟರ್ಗಳು ಬರ್ತಾ ಇದ್ದಾವೆ. ಅವುಗಳನ್ನ ಪರ್ಫೆಕ್ಟ್ ಆಗಿ ಓದ್ಬಿಟ್ರೆ ಈ ಚಾಪ್ಟರ್ ಮೇಲೆ ಇಂಥ ಮಾರ್ಕ್ಸ್ ಅಂತ ಬಹಳ ಪಕ್ಕ ಆಗಿರ್ತದೆ. ಅಂತ ಮಾರ್ಕ್ಸ್ ಅನ್ನ ನಾವು ಗಿಟ್ಟಿಸ್ಕೋಬೇಕು. ಇಲ್ಲಿ ಗ್ಯಾರಂಟಿ ಇದೆ, ಇದಕ್ಕೆ ನಮಗೊಂದು ನೆಲೆ ಇದೆ. ನಾನು ಅಭ್ಯಾಸ ಮಾಡ್ತಾ ಇದ್ರೆ ವರ್ಷ ಬೇಡ, ಇನ್ನೊಂದು ವರ್ಷ ಹೋಗ್ಲಿ, 2 ವರ್ಷದಲ್ಲಿ ಒಂದು ಜಾಬ್ ಅನ್ನು ನೀವು ಪಡ್ಕೋತೀರಿ. ಆಕ್ಚುಲಿ ನಾನು ಗ್ಯಾರಂಟಿ ಕೊಡ್ತೀನಿ, 6 ತಿಂಗಳಲ್ಲೇ ಮನಸ್ಸು ಮಾಡಿದರೆ ಕೇಂದ್ರ ಸರ್ಕಾರದಲ್ಲಿ ಒಂದು ನೌಕರಿಯನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಏನು ಒಂದು 60-70% ಮಾಡ್ಬಿಟ್ರೆ ಸಾಕು. 1 ಕ್ವಶನ್ 2 ಮಾರ್ಕ್ಸ್ ಇರುತ್ತೆ, ಒಂದು 30-35 ಕ್ವಶನ್ ಟಚ್ ಮಾಡಕ್ ಆಗೋದಿಲ್ಲ. ಎಂತ ಒಂದು ಪಾರ್ಟ್ ಒಳಗೆ ಇಂಗ್ಲಿಷ್, GK ಮತ್ತು ಮೆಂಟಲ್ ಎಬಿಲಿಟಿ, ಇದರಲ್ಲಿ 4 ಪಾರ್ಟ್ ಒಳಗ 10 ಮಾರ್ಕ್ಸ್ ನೀವು 10 ಕ್ವಶನ್ ಟಚ್ ಮಾಡ್ಕೋತಾ ಬಂದ್ರೆ 40 into 2 80 ಮಾರ್ಕ್ಸ್. 80 ಮಾರ್ಕ್ಸ್ ಅಂದ್ರೆ ನೀವು ಸೆಲೆಕ್ಟ್ ಲಿಸ್ಟ್ ನಲ್ಲಿ ಇರುತ್ತೀರಿ, ಫಿಸಿಕಲ್ ಜಾಯಿನ್ ಆಗ್ತೀರಿ. ಫಿಸಿಕಲ್ ಒಂದು ಕರೆಕ್ಟ್ ಆಗಿ ಕೊಟ್ಬಿಟ್ರೆ ನೀವು 1 ವರ್ಷದಲ್ಲೇ ನೀವು ಜಾಬ್ ಗಿಟ್ಟಿಸ್ಕೋಬಹುದು, ಟ್ರೈನಿಂಗ್ ಮುಗಿಸ್ಕೋಬಹುದು, ನೀವು ಡ್ಯೂಟಿ ಮೇಲೆ ಹೋಗ್ಬೋದು. ಆರಾಮ್ಸವಾಗಿ ನಿಮ್ಮ ಲೈಫ್ ಅನ್ನು ನೀವೇ ಕಟ್ಕೊಳ್ಳೋಕೆ ಸಾಧ್ಯತೆ ಇದೆ. ಎಲ್ಲ SSC GD ಬರೀತಕ್ಕಂಥ
ವಿದ್ಯಾರ್ಥಿಗಳು ನನ್ನ ಕ್ಲಾಸ್ ಅನ್ನು ಕೇಳ್ತಾ ಇದ್ರೆ 100% ನೀವು ಪಾಸ್ ಆಗೇ ಆಗ್ತೀರಿ. ಯಾಕೆಂದ್ರೆ ನಾನು ಇಲ್ಲಿವರೆಗೆ ಕೇಳ್ತಕ್ಕಂಥ ಜಿಡಿ ಕ್ವಶನ್ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಬೇಸಿಕ್ ಅನ್ನು ಹೇಳಿಕೊಡ್ಬೇಕು. ಹೆಚ್ಚಿನ ರೀತಿಯಲ್ಲೇ ಯಾವುದೇ ಒಂದು ಜೀರೋ ಇರತಕ್ಕಂಥ ಕ್ವಾಲಿಟಿ 100 ಬರಬೇಕು. ಹೀರೋ ಆಗ್ಬೇಕಪ್ಪ ಅಂತಂದ್ರೆ ಏನ್ ಬೇಕು ಅವನಿಗೆ? ಬೇಸಿಕ್ ಬೇಕು. ಕೆಲವೊಬ್ರು ಹೇಳ್ತಾರೆ ಮ್ಯಾಥಮೆಟಿಕ್ಸ್ ಅಂದ್ರೆ ಶಾರ್ಟ್ ಕಟ್ ಹೇಳ್ಕೊಡ್ರಿ. ಶಾರ್ಟ್ ಕಟ್ ಹೆಂಗ್ ಬರುತ್ತೆ ನಿಮಗೆ? ನೀವು ಸೈಕಲ್ ಹೊಡೆಯಕ್ ಬರಲ್ಲ, ಏರೋಪ್ಲೇನ್ ಹೊಡೆಯಕ್ ಹೆಂಗ್ ಬರುತ್ತೆ ನಿಮಗೆ? ಮೊದಲು ಸೈಕಲ್ ಹೊಡೆಯಕ್ ಬರಬೇಕಲ್ಲ. ಸೈಕಲ್ ಹೊಡೆಯಕ್ ಬರದೆ ಏರೋಪ್ಲೇನ್ ಕಲಿಸ್ಕೊಡು ಅಂದ್ರೆ ಶಾರ್ಟ್ ಕಟ್ ಅಂದ್ರೆ ಏರೋಪ್ಲೇನ್ ಹೊಡೆಯೋದು. ಮೊದಲು ನೀವು ಬೈಸಿಕಲ್ ಅನ್ನು ಕಲಿಬೇಕು. ನಿಮ್ ಬೇಸಿಕ್ ಗೊತ್ತಿರಬೇಕು. ನಿಧಾನಗತಿಯಲ್ಲಿ ಲೆಕ್ಕನ ಮಾಡಬೇಕು. ನಿಮ್ ಬೈಕ್ ಬರೋದಲ್ಲ, ಸ್ಟಂಟ್ ಮಾಡಕ್ ಹೋಗ್ತೀರಾ? ಬೈಕ್ ಬಂದ್ರೆ ತಾನೇ ಸ್ಟಂಟ್ ಮಾಡೋದು. ಆಮೇಲೆ ಸ್ಟಂಟ್ ಕಲಿಸ್ಕೊಡ್ರಿ ಅಂದ್ರೆ ಯಾರು ಕಲಿಸ್ಕೊಡ್ತಾರೆ? ಕಲ್ಸಕ್ಕಾಗದಲ್ಲ. ಮೊದಲನೇ ನೀವು ನಿಧಾನಗತಿಯಲ್ಲಿ ನೀವು ಕಲಿಬೇಕಾಗ್ತದ. ಸಾಕಷ್ಟು ಪ್ರಮಾಣದಲ್ಲಿ ಬೇಸಿಕ್ ಅನ್ನು ಕಲಿಬೇಕಾಗ್ತದ. ಎಲ್ಲ ಪರ್ಸೆಂಟೇಜ್, ಡೆಸಿಮಲ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್, ಬೋರ್ಡ್ ಮಾಸ್ ಭಾರಿ ಭಾರಿ ಇದೆ ಗಣಿತಗಳು. ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್, ಹ್ಯಾಟ್ ಲೆಫ್ಟ್ ತೋಪ್, ರೈಟ್ ತೋಪ್. ಏನ್ ಮಾಡ್ಬೇಕು? ಎಲ್ಲ ಮ್ಯಾಥಮೆಟಿಕ್ಸ್ ಆಪರೇಷನ್ ಸಾವಿರ ಗಟ್ಟಲೆ ಇದ್ದಾವೆ. ಆ ಆಪರೇಷನ್ ಒಳಗೆ ನೀವು ಬೇಸಿಕ್ ಬೇಕಾದಂತ ಆಪರೇಷನ್ ಮ್ಯಾಥಮೆಟಿಕ್ಸ್ ಕಲಿಯಬೇಕಾಗ್ತದೆ. ಅದನ್ನ ಕಲ್ತ್ರ ಮಾತ್ರ ನಿಮ್ಗೆ ಸಾಧ್ಯತೆ. ಅದನ್ನ ಕಲಿಯದೆ ಹೋದ್ರೆ ನಿಮ್ಗೆ ಬರೋದೇ ಇಲ್ಲ. ನಾವು ಇನ್ನೊಂದು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಶಿಕ್ಷಕರು ಬರೇ ಲೆಕ್ಕ ಬಿಡಿಸದೆ ಅದನ್ನೇ ಬೇಕಾದ ಯೂಟ್ಯೂಬ್ ನಲ್ಲಿ ಹೋದ್ರೆ ಈ ಪ್ರಾಬ್ಲಮ್ ಕೇಳಿದ್ದಾನೆ, ಇದನ್ನ ಹಿಂಗೆ ಬಿಡಿಸ್ಬೇಕು, ಹಿಂಗೆ ಯಾಕೆ ಬಿಡಿಸ್ಬೇಕು ಅದನ್ನ ಹೇಳ್ಕೊಡೋರು ಬೇಕಲ್ಲ. ಹಿಂಗೆ ಬಿಡಿಸ್ಬೇಕು, ಯಾಕೆ ಬಿಡಿಸ್ಬೇಕು? ಇಷ್ಟಂದ್ರೆ ಇಷ್ಟು ನಾನು ಹೀಗೆ ಯಾಕೆ ಬರಿತಾ ಇದ್ದೀನಿ ಅನ್ನೋದಕ್ಕೆ ಕಾನ್ಸೆಪ್ಟ್ ಹೇಳಿ ಬರೋದು ಚೆನ್ನಾಗಿರುತ್ತಲ್ಲ. ಸುಮ್ಮನೆ ಮಾಡ್ತಾರೆ. ಮ್ಯಾಥಮೆಟಿಕ್ಸ್ ಅಂದ್ರೆ ಪ್ರಾಕ್ಟೀಸ್ ಆಗಬಾರ್ದು. ಪ್ರಾಕ್ಟೀಸ್ ಮಾಡಿ ಬಂದ್ಬಿಡ್ತೈತೆ. ಟೈಪಿಸ್ಟ್ಗಳು ಇರ್ತಾರಲ್ಲ, ದಿನ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ, ಎಲ್ಲ ಲೆಕ್ಕ ಬರೀತಿರ್ತಾರೆ. ಅವ್ರು ಎಕ್ಸ್ಪರ್ಟ್ ಆಗೋ ಸಾಧ್ಯತೆ ಇದೆ. ಟೈಪಿಸ್ಟ್ಗಳು ಯಾಕೆ ಎಕ್ಸ್ಪರ್ಟ್ ಆಗಿಲ್ಲ ಹೇಳಿರೋದು? ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಟೈಪಿಸ್ಟ್ಗಳು ಯಾಕೆ ಪರ್ಫೆಕ್ಟ್ ಆಗಿ ಹೋಗ್ಬಿಡ್ಬೇಕಲ್ಲ? ದಿನ ಬರೀತಿತ್ತ. ಇಲ್ಲಿ ನೋಡಿ, ಈ ಒಂದು ಸಿಂಪಲ್ ಪ್ರಾಬ್ಲಮ್ಗೆ ಹೋಗೋಣ ನಾವು. ಈ ಸಿಂಪಲ್ ಪ್ರಾಬ್ಲಮ್ ಅನ್ನ ನಾವು ಬಿಡಿಸ್ಕೊಂಡು ಯಾವ ರೀತಿ ಟಚಿಂಗ್ ಕೊಡ್ಬೇಕು ಅನ್ನೋದ ತಿಳ್ಕೋರಿ. ಇಲ್ಲಿ ನೋಡ್ರಿ, ಒಂದ್ ನಂಬರ್ ಅನ್ನು ಕೊಟ್ಟಿದ್ದಾರೆ. ಅದು ಯಾವ್ದ್ರಲ್ಲಿ ಇದೆಯಪ್ಪ ಅಂದ್ರೆ ಡೆಸಿಮಲ್ ಒಳಗಿದೆ. ಈ ಡೆಸಿಮಲ್ ಒಳಗಿದ್ದನ್ನ ನಾವು ಎದರ ಕನ್ವರ್ಟ್ ಮಾಡಬೇಕು? ಭಿನ್ನ ರಾಶಿಗಳು, ಫ್ರಾಕ್ಷನ್ ಒಳಗೆ ಕನ್ವರ್ಟ್ ಮಾಡಬೇಕು. ಅವಾಗ ಕೇಳಿದ್ದೇನು? 12.75 ಅಂತಂದ್ರೆ 12.75 ಈಸ್ ಈಕ್ವಲೆಂಟ್ ಟು, ಇದು ಎದಕ್ಕೆ ಈಕ್ವಲ್ ಆಗಿರುತ್ತದ? 2 ಎದಕ್ಕೆ ಈಕ್ವಲ್ ಆಗಿರ್ತದೆ? 2 ಈಕ್ವಲ್ ಆಗಿರ್ತದೆ. 5 ಎದಕ್ಕೆ ಈಕ್ವಲ್ ಆಗಿರ್ತದೆ? 5 ಈಕ್ವಲ್ ಆಗಿರ್ತದೆ. 5 ಅಂದ್ರೆ 5 3 + 2 4 + 1 ಇದಕ್ಕೆ ಈಕ್ವಲೆಂಟ್ ಆಗಿರ್ತದೆ. ಆದ್ರೆ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅವನ ಆಪ್ಷನ್ಸ್ ಎದುರು ಕೊಟ್ಟಿದ್ದಾನೆ, ಫ್ರಾಕ್ಷನ್ ಒಳಗೆ ಕೊಟ್ಟಿದ್ದಾನೆ. ನಾವು ಇದನ್ನು ಫ್ರಾಕ್ಷನ್ ಒಳಗೆ ಕನ್ವರ್ಟ್ ಮಾಡಬೇಕು. ಈ ಫ್ರಾಕ್ಷನ್ ಒಳಗೆ ಕನ್ವರ್ಟ್ ಮಾಡಕ್ ಬಂದ್ರೆ ಮಾತ್ರ ನಾನು ತಮಗ ಎಕ್ಸಾಮ್ ಅಪ್ರೋಚ್ ಹೇಳ್ಬೇಕಂತಂದ್ರೆ ಶಾರ್ಟ್ ಕಟ್ ನೇ ಹೇಳ್ಬೋದು. ನಾ ಮೊದಲೇ ಹೇಳಿದ್ದೇನೆ, ಶಾರ್ಟ್ ಕಟ್ ಹೇಳ್ಕೊಡೋರು ಕ್ಲಾಸ್ ನೋಡ್ಬೇಡಿ. ಶಾರ್ಟ್ ಕಟ್ ನಿಮ್ಗೆ ಯಾವಾಗ ಗೊತ್ತಾಗ್ತದೆ? ನೀವು ಎಲ್ಲಾ ಮ್ಯಾಥಮೆಟಿಕ್ಸ್ ನೀವು ಎಕ್ಸ್ಪರ್ಟ್ ಆದಾಗೆ, ನಿಮಗೆ ಬಾವಿ ಒಳಗೆ ಪರ್ಫೆಕ್ಟ್ ಆಗಿ ಈಜ್ ಬಂದ್ರೆ ತಾನೇ ನೀವು ಸ್ವಿಮ್ಮಿಂಗ್ ಮಾಡೋ ಒಳಗೆ ನೀವು ಏನಾದ್ರೂ ಶಾರ್ಟ್ ಕಟ್ ಕಲಿಯಕ್ಕೆ ಸಾಧ್ಯತೆ ಇದೆ. ನಿಮಗೆ ಸ್ವಿಮ್ಮಿಂಗ್ ಬರೋದಿಲ್ಲ ಅಂದ್ರೆ ಅಲ್ಲಿ ನೀರಿನಲ್ಲಿ ಏನಾದ್ರು ಶಾರ್ಟ್ ಕಟ್ ಮಾಡಕ್ ಹೋದ್ರೆ ಮುಳುಗಿ ಹೋಗ್ತೀರಾ, ಸತ್ತು ಹೋಗ್ತೀರಾ. ಮೊದಲು ಏನ್ ಕಲಿಬೇಕು? ಬೇಸಿಕ್ ಅನ್ನು ಕಲಿಬೇಕು. ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾನು ನಿಧಾನಗತಿಯಲ್ಲಿ ಹೋಗ್ತೀನಿ, ಬರ್ತಾ ಕೂಡ ನಾನು ಫಾಸ್ಟ್ ಆಗ್ತೀನಿ. ಎಕ್ಸಾಮ್ ಅಪ್ರೋಚ್ ಹೇಗಿರ್ಬೇಕು ಅಂತ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ನನ್ನ ಕ್ಲಾಸ್ ಅನ್ನ ನೀವು ಕೇವಲ 6 ತಿಂಗಳ ನೋಡಿ ನಿಮಗೆ ನೌಕರಿ ಆಗ್ಲಿಕ್ಕಂತ ಕೇಳಿ 100% ಹಿಡಿತೀರಾ? ಯಾವುದೇ ಒಂದು ಕನ್ಸಿಸ್ಟೆನ್ಸಿ ಬೇಕು, ನಿರಂತರತೆ ಬೇಕು. ಯಾರಲ್ಲಿ ನಿರಂತರತೆ ಇರುತ್ತೆ ಅವರು ವಿನ್ ಆಗ್ತಾರೆ. ಸುಮ್ಮನೆ ಒಂದು ದಿನ ಮಾಡಿದೆ 10 ದಿನ ಬಿಟ್ಟೆ ಇದು ಆಗಲ್ಲ. ಕನ್ಸಿಸ್ಟೆನ್ಸಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಹೌ ಟು ರೀಚ್ ಯುವರ್ ಗೋಲ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಇಲ್ಲಿ ನೋಡಿ, ಈಗ ನೋಡಿ ಇದನ್ನ ನಾನು ಸಿಂಪಲ್ ಆಗಿ ಬರೀತೀನಿ. ಇದು ಏನಂತ ಬರ್ಕೋತೀನಿ ಅಂತಂದ್ರೆ 1275 ಎಷ್ಟು ಅಂಕಿ ಬಿಟ್ ಪಾಯಿಂಟ್ ಇದೆ? 2 ಅಂಕಿ ಬಿಟ್ ಬಿಡು. ಆಲ್ರೆಡಿ ಎಷ್ಟು ಅಂಕಿ ಬಿಟ್ ಪಾಯಿಂಟ್ ಇದೆ? 2 ಅಂಕಿ ಬಿಟ್ ಪಾಯಿಂಟ್ ಇದೆ. ಎಷ್ಟು ಇಲ್ಲಿ ಬರುತ್ತೆ ಪಾಯಿಂಟ್ ಹೋಗ್ಬಿಡಿದು ಅದು. ಈಗ ಎಷ್ಟು ಇದು ಈ ಸದ್ಯ ನೋಡಿ 12.75 ಆಯ್ತು. ಈಗ ಇದನ್ನ 100 ಅಂತ ಬರ್ದಿರ್ತೀವಿ. 2 ಅಂಕಿ ಬಿಟ್ ಪಾಯಿಂಟ್ ಇದೆ. ಮತ್ತೆ ಎಷ್ಟು ಬರ್ತಾವು? 2 ಅಂಕಿ ಬಿಟ್ ಪಾಯಿಂಟ್ ಬರುತ್ತೆ. ಇಷ್ಟೇ. ಈಗ ಏನಾಯ್ತು? ಫ್ರಾಕ್ಷನ್ ಆಗಾಯ್ತು. ಇದನ್ನ ಏನ್ ಶಾರ್ಟ್ ಫಾರ್ಮ್ ನಾಗ ಇಟ್ಟಿದ್ದಾನೆ. ಶಾರ್ಟ್ ಫಾರ್ಮ್ ನಾಗ ಏನ್ ಮಾಡ್ತೈತಿ ನೋಡ್ರಿ, 5 4 20 ಡಬಲ್ 0 ಬರ್ಕೋರಿ. ನೋಡ್ರಿ 5 4 25 25 4 25 4 100 25 4 100 ಡಬಲ್ 0 ಬರಿ 25 5 125 2 ಉಳಿದಿದೆ. 2 ಉಳಿದ ಎಷ್ಟಾಯ್ತು? 25 ಆಯ್ತು. 25 ಒಂದೇ 25 ಎಷ್ಟು ಉಳಿತು? 51 ಡಿವೈಡೆಡ್ ಬೈ 400. 51 ಡಿವೈಡೆಡ್ ಬೈ 400 ಆಪ್ಷನ್ಸ್ ಅಲ್ಲಿ ಇದೆ. ಇಲ್ಲಿಲ್ಲ. ಇದು ಏನಾಗ್ತದಪ್ಪ ಅಂತಂದ್ರೆ ಸಿ ಇಸ್ ಕರೆಕ್ಟ್ ಆನ್ಸರ್. ಇಷ್ಟ ನೋಡಿ. ಇದನ್ನ ಶಾರ್ಟ್ ಕಟ್ ಹೇಗೆ ಮಾಡೋದಪ್ಪ ಅಂತಂದ್ರೆ ಇಲ್ಲಿ 12.25 75 ಇದೆಯಾ? ಇಷ್ಟು ಇಮ್ಯಾಜಿನೇಷನ್ ಮಾಡ್ಕೋರಿ. ಇಷ್ಟು ಇಮ್ಯಾಜಿನೇಷನ್ ಮಾಡ್ಕೋದು 12 25 ಡಿವೈಡೆಡ್ ಬೈ 100 ಇಲ್ಲಿ 2 ಅಂಕಿ ಬಿಟ್ ಪಾಯಿಂಟ್ ಅಂದ್ರೆ ಬಿಡಿಗೆ 2 ಅಂಕಿ ಬಿಟ್ರೆ ಪಾಯಿಂಟ್ ಹೋಯ್ತು. ಈ ಪಾಯಿಂಟ್ ಇಲ್ಲಿ ಇರ್ತದಲ್ಲ, ಈ ಪಾಯಿಂಟ್ ಕ್ಯಾನ್ಸಲ್ ಆಗಿ ಬಿಡಿಗೆ 0 ಬರುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ ಕಡೆ ಹೋಗ್ತದೆ ಪಾಯಿಂಟ್, ಡಿವೈಡ್ ಮಾಡಿದ್ರೆ ಕ್ಯಾನ್ಸಲ್ ಆಗ್ತದೆ. ಅದು ಗೊತ್ತಿರಬೇಕು. ಪಾಯಿಂಟ್ ಯಾವ ಕಡೆ ಸೇರ್ತೀವಿ, ಯಾವ ಕಡೆ ಮೂವ್ಮೆಂಟ್ ಆಗ್ತದೆ. ಡಿವಿಷನ್ ಇದ್ದಾಗ ಯಾವ ಕಡೆ ಮೂವ್ಮೆಂಟ್ ಆಗ್ತದೆ ಮತ್ತು ಮಲ್ಟಿಪ್ಲಿಕೇಶನ್ ಇದ್ದಾಗ ಯಾವ ಕಡೆ ಸೈಡ್ ಮೂವ್ಮೆಂಟ್ ಆಗ್ತದೆ ಅನ್ನೋದು ಪಕ್ಕ ಗೊತ್ತಿರಬೇಕು. ಈಗ ಅದೇ ರೀತಿ ಈಗ 25 400 ಇತ್ತು. 25 5 125 ಇಷ್ಟು ಡೈರೆಕ್ಟ್ ಆನ್ಸರ್ ಇಟ್ಟು ಬಿಡಬೇಕು ನೀವು. ಇಲ್ಲಿ ನೋಡಿದ ತಕ್ಷಣ ಅದು ಶಾರ್ಟ್ ಕಟ್ ಹೇಳ್ಕೊಡ್ತೀವಿ ನೋಡಿ. ಇಲ್ಲಿ 10,000 ಅಂತ ತಿಳ್ಕೊಂಡ್ಬಿಟ್ರೆ 100 25 ಇದು ಅಂತ ಮೇಲೆ 25 ಬಾ ಹೋಗ್ತದ. ಈ 100 ಎಷ್ಟರಲ್ಲೇ ಬಾ ಹೋಗ್ತದೆ? 4 ಬಾ ಹೋಗ್ತದೆ. 400 ಆಯ್ತು. 25 125 2 ಉಳಿತೈತಿ. 25 ಇರ್ತದ. ಇದ್ರ ಬಂದ ತಕ್ಷಣ ಇಲ್ಲಿ ಬಿಡ್ಕಿಂದ ಏನ್ ಮಾಡಕ್ ಹೋಗ್ಬಿಟ್ರೆ 51 ನೋಡ್ಬಿಡ್ರೆ ಸಾಕು. 51 ಇದ್ದಿದ್ದು ಎಲ್ಲೆಲ್ಲ ಇದೆ? ಎಲ್ಲಿ ಇಲ್ಲ. 100% ಇದೆ. ಆನ್ಸರ್ ಕರೆಕ್ಟ್ ಇರ್ತದೆ. ಇವು ಪ್ರೆಸೆಂಟ್ ಆಗಿ 2024ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡ್ರಿ, ಫಸ್ಟ್ ಕ್ವಶನ್ ಯಾವ ರೀತಿ ಡೆಸಿಮಲ್ ಅನ್ನು ಕೊಟ್ಟಿದ್ದು ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಕೊಟ್ಟಾಗ ಅದನ್ನ ಸಿಂಪ್ಲಿಫೈಡ್ ಮಾಡಿಟ್ಟಾಗ ಆನ್ಸರ್ ಏನ್ ಬರ್ತೈತೆ ಅನ್ನೋದು ತಮಗೆಲ್ಲ ನಿಮಗೆ ಗೊತ್ತಾಯ್ತು. ಈಗ ನೋಡ್ರಿ, ಇಲ್ಲಿ ಎರಡನೇ ಕ್ವಶನ್ ಏನ್ ಹೇಳ್ತಾನಂತಂದ್ರೆ 5% ಆಫ್ 2% ಆಫ್ 3 ಈಸ್ ಈಕ್ವಲ್ ಟು ಅಂತ. ನೋಡ್ರಿ, ಆಫ್ ಅಂದ್ರೆ ಇಂಟು ಅಂತ ತಿಳ್ಕೊಂಡ್ಬಿಡ್ರಿ. ಆಫ್ ಎಲ್ಲಿ ಬರ್ತೈತಿ? ಇಂಟು ಅಂತ ತಿಳ್ಕೊರಿ. ಪರ್ಸೆಂಟೇಜ್ ಎಲ್ಲಿ ಬರ್ತೈತಿ? 100 ಅಂತ ತಿಳ್ಕೊರಿ. ಇದನ್ನ ಬರ್ಕೊಳ್ಳೋದು ಯಾವ ರೀತಿ ಬರ್ಕೋಬೇಕು ನೋಡ್ರಿ. 5 ಡಿವೈಡೆಡ್ ಬೈ ಪರ್ಸೆಂಟೇಜ್ ಅಂದ್ರೆ 100 ಅಂತ ಬರ್ಕೋರಿ. ಇಂಟು ಅಂತ ಬರ್ಕೋರಿ. 2 ಅಂತ ಬರ್ಕೋರಿ. 2% ಇದೆ, ಇದನ್ನು 100 ಅಂತ ಬರೀರಿ. ಇಂಟು ಏನಿದೆ? ಆಫ್ ಅಂದ್ರೆ ಇಂಟು ತಾನೆ 3 ಆಗಿ ಹೋಯ್ತು. ಇದು ಎದಕ್ಕೆ ಈಕ್ವಲೆಂಟ್ ಐತಿ ಅಂತ ಕೇಳ್ತಾ ಇದ್ದಾರೆ. ಇಷ್ಟು ಇಲ್ಲಿ ನೋಡ್ರಿ. ಈಗ ಏನ್ ಮಾಡಕ್ ಹೋಗ್ಬೇಡ್ರಿ. 5 ಇದೆ, 2 ಇದೆ. 5 2 10 ಆಗ್ತದೆ. ನೋಡ್ರಿ, 10 ಆದ್ರೆ 1 0 ಇಲ್ಲೇ ಡನ್ ಅನ್ಸ್ಬಿಡ್ರಿ. ಅರ್ಥ ಆಯ್ತಾ? ನೋಡ್ರಿ, 5 2 10 10 1 0 ಡನ್ ಅನ್ಸ್ಕೊಂಡ್ಬಿಡ್ರಿ. ಇಷ್ಟು ಪವರ್ ಇರಬೇಕು ನಿಮಗೆ. ಇಷ್ಟು ಪವರ್ ಇದ್ರೆ ಮಾತ್ರ SSC ಎಕ್ಸಾಮ್ ಪಾಸ್ ಆಗೋ ಸಾಧ್ಯತೆ ಇದೆ. 3 ಡಿವೈಡೆಡ್ ಬೈ 1000 ಆಯ್ತು. 3 ಡಿವಿಷನ್ ಇದು 1000. ಇದು ಎದುರಾಗಿದೆ ಫ್ರಾಕ್ಷನ್ ಆಗಿದೆ. ಅವ್ರು ಕೊಟ್ಟಿದ್ದಕ್ಕಂತ ಆನ್ಸರ್ ಇದ್ರಾಗ ಡೆಸಿಮಲ್ ಆಗಿದಾವೆ. ಇಲ್ಲಿ ಎಸ್ ಎಷ್ಟು ಬಂದಿದ್ದಾವೆ? 0 ಬಂದಿದ್ದಾವೆ. 3 0 ಇದಾವೆ. 3 ಅಂಕಿ ಬಿಟ್ಟು ಪಾಯಿಂಟ್ ಎಲ್ಲದೈತೆ ನೋಡ್ರಿ. ಇಲ್ಲಿಲ್ಲ, ಇದು ಕ್ಯಾನ್ಸಲ್. ಇಲ್ಲಿಲ್ಲ, ಇದು ಕ್ಯಾನ್ಸಲ್. ಇದು ಇದೆ ಕರೆಕ್ಟ್ ಆಗ್ತದೆ. ಇದನ್ನ ನಾವು ಡೆಸಿಮಲ್ ಒಳಗೆ ಬರೆದ್ರೆ ಏನಾಗ್ತೈತಿ? 0.003 ಇದೆ ಫೈನಲ್ ಆನ್ಸರ್.
ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ್ರಿ, ಹೆಂಗ ಫ್ರಾಕ್ಷನ್ ಒಳಗೆ ಬರಿಬೇಕು ಅದನ್ನ ನಾವು ಡೆಸಿಮಲ್ ಒಳಗೆ ಬರಿಬೇಕು, ಪರ್ಸೆಂಟೇಜ್ ಒಳಗೆ ಬರಿಬೇಕು, ಅದು ಪಕ್ಕ ಗೊತ್ತಿರಬೇಕು. ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡ್ರಿ ಇಲ್ಲಿ ಮೂರನೇ ಕ್ವಶನ್ ಏನ್ ಕೇಳ್ತಾರ ನೋಡ್ರಿ, 10% of 24 of x is ಇದಕ್ಕ 240 ಅಂತ. ಅವಾಗ ದೆನ್ ಫೈಂಡ್ x ಅಂತ. ಇದನ್ನೇ ಇಷ್ಟು ಕೊಟ್ಟಿದ್ದಾನಲ್ಲ, ಇದನ್ನ ಬರ್ಕೊಳ್ಳೋದು ಗೊತ್ತಿರ್ಬೇಕಾಗ್ತಿ ನಮಗೆ. ಹೆಂಗ ಬರ್ಕೊಳ್ಳೋದು ಗೊತ್ತಿದ್ರೆ ನಮ್ಗೆ ಲೆಕ್ಕ ಮಾಡಕ್ ಬರುತ್ತೆ. ಹೆಂಗ್ ಬರ್ಕೋಬೇಕು ನೋಡ್ರಿ, 10% of 24 ಇದು 10% ಇದನ್ನ ನಾವು ಹೆಂಗ್ ಬರ್ಕೋಬೇಕಂದ್ರ 10 ಡಿವೈಡೆಡ್ ಬೈ 100 ಅಂತ ಬರೀರಿ. 10 ಡಿವೈಡೆಡ್ ಬೈ 100 ಇಂಟು ಎಷ್ಟು 24 ಅಂತ ಬರೀರಿ. ಇಂಟು ಏನು ಆಫ್ ಅಂದ್ರೆ x ಅಂತ ತಿಳ್ಕೊಂಡ್ಬಿಡ್ರಿ. x ಎದಕ್ಕೆ ಈಕ್ವಲ್ ಅಂತ, ಇದಕ್ಕ ಇದು ಇಷ್ಟ ಆಗ್ತದೆ ಅಂತ, ಇಷ್ಟೆಲ್ಲಾ ಕೂಡಿ ಇಷ್ಟ ಆಗ್ತದೆ. ಇಷ್ಟ ಆದ್ರ ಎಕ್ಸ್ ಬೆಲೆ ಏನಿರುತ್ತ ಅಂತ ಕೇಳ್ತಾನೆ ನಾವು. ಎಕ್ಸ್ ಬೆಲೆ ಏನಿರುತ್ತ ನೋಡ್ರಿ, ಈಗ 240 ಅಂತ ಬರ್ದ್ಬಿಡ್ರಿ. 240 ಆಗುತ್ತೆ. ಇಲ್ಲೊಂದು ನಿಮ್ಗೆ ಹೇಳ್ತೀನಿ ನೋಡ್ರಿ, ಈ 100 ಹೋಗ್ಬಿಡ್ಬೇಕು. ಇಲ್ಲಿ ಏನ್ ಬೇಕು, ಈ 100 ಹೋಗ್ಬೇಕಂದ್ರೆ ಎಕ್ಸ್ ಇಸ್ಕೊಂಡು ಏನಿರಬೇಕು 100 ಇರ್ಬೇಕು ತಾನೆ. ಅದು ಶಾರ್ಟ್. ಇದು ನಮ್ಮ ಮ್ಯಾಥಮೆಟಿಕಲ್ ರೂಲ್. ಯಾಕೆ, ವಾಟ್ ಈಸ್ ದ ವೇ ಆಫ್ ಮ್ಯಾಥಮೆಟಿಕ್ಸ್ ಅದನ್ನ ತಿಳ್ಕೊಬೇಕಲ್ಲ ನಾವು ಮೊದಲ. ಈಗ ನೋಡ್ರಿ, ಈ 0 ಹೋಯ್ತು, ಈ 0 ಹೋಯ್ತು, ಏನು ಉಳಿತು 24. 24 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 240 ಆಗಿ ಹೋಯ್ತು. 24 ಎಕ್ಸ್ 24 ಎಕ್ಸ್ ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ 2400 ಆಗಿತ್ತು. ಈಗ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 24 24 1s 24 1s ಏನು ಉಳಿತು x is equal to 100. x is equal to 100. 100 ಸಿ ಆಪ್ಷನ್ಸ್ ಅಲ್ಲಿದೆ. ಸಿ ಆಪ್ಷನ್ ಇಸ್ ಕರೆಕ್ಟ್. ವೆರಿ ಸಿಂಪಲ್. ಸಿಂಪಲ್ ಆದಂತ ಮಾಡ್ತಾ ಹೋಗ್ರಿ, ನೀವು ಗ್ರೇಟ್ ಮೆಥಡ್ಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ನಮಗೆ ಮೊದಲ ಬೇಸಿಕ್ ಗೊತ್ತಿರಬೇಕು. ಆ ಬೇಸಿಕ್ ರೂಲ್ ಅನ್ನು ನಾವು ಅಳವಡಿಸಿಕೊಂಡು ಮಾತ್ರ ಗಣಿತದಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯತೆ. ಫೋರ್ತ್ ಪ್ರಾಬ್ಲಮ್ ಏನು ಕೇಳ್ತಾನೆ ನೋಡ್ರಿ, ನೀವು ಕ್ವಶನ್ ಅನ್ನ ಕರೆಕ್ಟ್ ಆಗಿ ನೀಟಾಗಿ ಓದೋದನ್ನು ಕಲಿಬೇಕು. ನೀಟಾಗಿ ಓದಿದ ತಕ್ಷಣ ನೀವು ಯಾವ ರೀತಿ ಆನ್ಸರ್ ಮಾಡ್ಬೇಕಂತಕ್ಕಂಥದ್ದು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಸುಮ್ಮನೆ ಏನಾರ ಮಾಡಕ್ ಹೋದ್ರೆ ಏನಾರ ಆನ್ಸರ್ ಬರ್ಸ್ತೀರಿ. ಅದಕ್ಕೆ ನೋಡ್ರಿ, ಬಾರ್ ಹೌ ಮಚ್ ಈಸ್ 60% ಆಫ್ 75 ಗ್ರೇಟರ್ ದೆನ್ 1 ಡಿವೈಡೆಡ್ ಬೈ 5 ಆಫ್ 25. ಇದಕ್ಕಿಂತಲೂ ಇದು ಎಷ್ಟು ದೊಡ್ಡದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕಿಂತಲೂ ಇದು ಎಷ್ಟು ದೊಡ್ಡದು ಅಂತ ಕೇಳ್ತಾರಪ್ಪ ಅಂತಂದ್ರೆ ಫಸ್ಟ್ ಏನ್ ಬರೀರಿ, ಇದನ್ನ ಬರೀರಿ. ಈಗ ಏನಾಯ್ತು, ಇದನ್ನ ಹೆಂಗ್ ಬರೀಬೇಕು ನೋಡ್ರಿ, 60 ಡಿವೈಡೆಡ್ ಬೈ 100 ಇಂಟು 75 ಗ್ರೇಟರ್ ದೆನ್ ಅಂತಂದ್ರೆ ಇದನ್ನ ಕಳೆದ್ರೆ ಮಾತ್ರ ಎಷ್ಟು ದೊಡ್ಡದಂತ ಸಿಗುತ್ತಲ್ಲ. ಈಗ 5 2ಕ್ಕಿಂತಲೂ ಎಷ್ಟು ದೊಡ್ಡದಪ್ಪ ಅಂತಂದ್ರೆ 5 ಒಳಗೆ 2 ಕಳೆದ್ರೆ ತಾನೆ ಸಿಗೋದು. 5 ಮೈನಸ್ 2 ಮಾಡಿದ್ರೆ 3 ಆನ್ಸರ್ ಬರುತ್ತೆ. 5ಕ್ಕಿಂತಲೂ 2ಕ್ಕಿಂತಲೂ ಎಷ್ಟು ದೊಡ್ಡದಿದೆ 3 ಹೆಚ್ಚಿದೆ. ಹಂಗ ಇದ್ರ ಒಳಗೆ ನಾವು ಇದನ್ನ ಕಳೆದ್ರ ಇದಕ್ಕಿಂತಲೂ ಇದು ಎಷ್ಟು ದೊಡ್ಡದೈತೆ ಅನ್ನೋದು ಗೊತ್ತಾಗ್ತದೆ ನಮಗೆ. ಈಗ ಮೈನಸ್ ಮಾಡ್ಕೊಳ್ಳಿ. ಮೈನಸ್ ಅಂದ್ರೆ 1 ಡಿವೈಡೆಡ್ ಬೈ 5 25 ಅಂತ ಬರ್ಕೊಂತೀವಿ. ಈಗ ಇದು ಎಷ್ಟು ದೊಡ್ಡದೈತೆ ನಾವು ಕಂಡುಹಿಡಿಬೇಕಾದ್ರೆ ಅದ್ರ ಒಳಗೆ ಚಿಕ್ಕದನ್ನು ಕಳೆದು ಮಾತ್ರ ಇದು ಇದಕ್ಕಿಂತಲೂ ಎಷ್ಟು ದೊಡ್ಡದ ಗೊತ್ತಾಗ್ತದೆ ನಮ್ಗೆ. ಅದಕ್ಕೆ ಇಲ್ಲಿ ಮಾಡ್ರಿ, 25 ಮೂರ್ಲೆ ಅದು ಹಂಗೆ ಮಾಡ್ತದೆ. 0 0 ಹೋಯ್ತು, 0 0 ಹೋಯ್ತು. ಇನ್ನೇನ್ರಿ 25 4 25 ಮೂರ್ಲೆ 4 1 4 15 15 ಮೂರ್ಲೆ 45 ಆಯ್ತು.
5 ಒಂದೇ 5 ಇದೆ 25, 5 ಒಂದೇ 5, 45 5 ಹೋದ್ರೆ 40. 40 ಇದೆ ಆನ್ಸರ್. ಬಿ ಇದೆ ಕರೆಕ್ಟ್ ಆನ್ಸರ್. ನೋಡ್ರಿ, ನಾವು ಬರ್ಕೊಳ್ಳುವಂತ ಶೈಲಿ ಚೆನ್ನಾಗಿರ್ಬೇಕು. ನಾವು ಕಡ್ತಾ ಹೊಡಿದು ಪಕ್ಕ ನಮ್ಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ ಯಾವುದನ್ನ ಏಕ್ ಕೇಳಿದಾನೆ, ಕ್ವಶನ್ ಅಲ್ಲಿ ನಾವು ಯಾವ ರೀತಿ ಆನ್ಸರ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ಸರಿ ಅಂತ. ನೋಡ್ರಿ, 5ನೇ ಪ್ರಾಬ್ಲಮ್ ನೋಡಪ್ಪಿ. 5ನೇ ಪ್ರಾಬ್ಲಮ್ ಈಗ ಎಲ್ಲಾರು ಯೂಟ್ಯೂಬ್ ನಲ್ಲಿ ಬಿಡಿಸ್ತಾರೆ, ನಾವು ಅದನ್ನೇ ಬಿಡಿಸ್ತಾ ಇದ್ದೇವೆ. ಅದನ್ನೇ ನೋಡೋದು, ಅದನ್ನೇ ಮಾಡೋದು, ಹಾಗೆ ಅಂತ ಹೀಗೆ ಅಂತ ತಿಳ್ಕೊಬೇಡಿ. ಇವತ್ತ ನಾನು ಸ್ಟಾರ್ಟಿಂಗ್ ಕ್ಲಾಸ್ ಇರೋದ್ರಿಂದ ನನಗೆ ಹೆಚ್ಚು ಬೇಸಿಕ್ ಹೇಳಕ್ಕೆ ಟೈಮ್ ಸಿಗ್ತಾ ಇಲ್ಲ. ನಾನು ಮುಂದೆ ನೆಕ್ಸ್ಟ್ ಏನ್ ಮಾಡ್ತೇನೆ, ಹೆಚ್ಚು ಪ್ರಾಬ್ಲಮ್ ಬಿಡಿಸೋಕ್ಕಿಂತ ಮುಂಚಿತವಾಗಿ ಜಾಸ್ತಿ ಬೇಸಿಕ್ ಅನ್ನು ಹೇಳಿಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಮನಗಂಡಿದ್ದೀನಿ. ಏನ್ ಮನಗಂಡಿದ್ದೀನಪ್ಪ ಅಂದ್ರೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಪ್ರಾಬ್ಲಮ್ಗಳ ಕೊರತೆ ಇಲ್ಲ, ಅವರಲ್ಲಿ ಇರತಕ್ಕಂಥ ಮೇನ್ ಕೊರತೆ ಏನಪ್ಪಾ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಕೊರತೆ ಇದೆ. ಯಾವ ರೀತಿ ನಾವು ಡಿವಿಷನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಅಡಿಷನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ಮಾಡ್ಬೇಕು, ಇವೇ ನಾವು ಆಪ್ಷನ್ ಇಟ್ಕೊಂಡೇ ಮಾಡಕ್ ಬರೋದಿಲ್ಲ. ಸುಮ್ಮನೆ ಬಿಡಿಸಿದ್ದೆ ಇಷ್ಟಂದ್ರೆ ಎಷ್ಟು, ಇಷ್ಟಂದ್ರೆ ಎಷ್ಟು. ಹೀಗಾಗಬಾರ್ದು. ಅದು ಯಾಕಾಗ್ಬೇಕು, ಹೇಗಾಗ್ತದೆ ಅಂತಂದನ್ನ ನಾನು ಹೆಚ್ಚು ಯಾವ ರೀತಿ ನನಗೆ ಕೆಲವೊಂದು ಅಭ್ಯರ್ಥಿಗಳು ಅಂದ್ರೆ ಏನು ಲೋ ಕ್ಲಾಸ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಲೋ ಹೋಗಿ ಹಾಯ್ ಆಗೋದಲ್ಲ. ಎಲ್ಲರೂ ಸಾಕಷ್ಟು ಅನ್ಕೊಂಡಂಗೆ 70, 80, 90% ಒಳಗೂ ಬೇಸಿಕ್ ಗೊತ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಂಡಿದ್ದಾರೆ. ಅದನ್ನು ಗಮನ ಹರಿಸಿ ನಾನು ಹೆಚ್ಚು ಬೇಸಿಕ್ ಒತ್ತು ಕೊಡೋಕೆ ಇಷ್ಟಪಟ್ಟಿದ್ದೇನೆ. ನಾನು ಬೇಸಿಕ್ ಕ್ಲಾಸ್ ಅನ್ನು ಕೇಳ್ರಿ, ಯಾವಾಗ ನಿಮ್ಗೆ ಮೆಂಟಲ್ ಎಬಿಲಿಟಿ ಬರೋದಿಲ್ಲ, ರೀಸನಿಂಗ್ ಬರೋದಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಇರ್ತೀನಿ. ನೋಡೋಣ ಯಾಕೆ ಬರೋದಿಲ್ಲ ಮ್ಯಾಥಮೆಟಿಕ್ಸ್. ಸುಮ್ಮನೆ ಬೇಸಿಕ್ ಕೇಳೋದಾದ್ರೆ ಸುಮ್ಮನೆ ಪ್ರಾಬ್ಲಮ್ಸ್ ತರೋದು, ಬಿಡಿಸಿದ್ದೆ ಈಗ ಕೇಳೋದೇ ಈಗ ಹೋಗುದು. ಇಲ್ಲಿ ನೋಡ್ರಿ, ಇದ್ರೊಳಗೆ ಬೇಸಿಕ್ ಹೆಂಗ್ ಅಪ್ಲೈ ಆಗ್ತದೆ ಅನ್ನೋದು ಹೇಳ್ತೀನಿ ನೋಡ್ರಿ. ಇನ್ ಎ ಕ್ಲಾಸ್ ದ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಆರ್ ಇನ್ ದ ರೇಷಿಯೋ 3:5. ವಾಟ್ ಈಸ್ ದ ಪರ್ಸೆಂಟೇಜ್ ಬಾಯ್ಸ್ ಇನ್ ದ ಕ್ಲಾಸ್? ನೋಡ್ರಿ, ಟೋಟಲ್ ಎಷ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಆದ್ರೆ 3:5 3 ಪಟ್ಟ ಹುಡುಗರಿದ್ರೆ 5 ಪಟ್ಟ ಹುಡುಗಿಯರದಾರ, ಇದು ಗೊತ್ತು. ಒಟ್ಟು ಎಷ್ಟು ಪಟ್ಟಿದ್ದಾರೆ? 3 1 5 8 ಪಟ್ಟು ವಿದ್ಯಾರ್ಥಿಗಳಿದ್ದಾರೆ. 8 ಪಟ್ಟು ವಿದ್ಯಾರ್ಥಿಗಳಿದ್ದಾರೆ. ಅದರ 3 ಪಟ್ಟು ಏನಿದ್ದಾರೆ ಹುಡುಗರಿದ್ದಾರೆ, 5 ಪಟ್ಟು ಏನಿದ್ದಾರೆ ಹುಡುಗಿಯರಿದ್ದಾರೆ. 8 ಪಟ್ಟು ಅಂತೂ ಆಯ್ತು. 8 ಪಟ್ಟು ಒಟ್ಟ ಕ್ಲಾಸ್ ನಲ್ಲಿ ಸ್ಟೂಡೆಂಟ್ಗಳು, ಅದರ ಒಳಗೆ 3 ಪಟ್ಟ ಹುಡುಗರು. ಅದನ್ನ ಎದರಾಗ ಕನ್ವರ್ಟ್ ಮಾಡ್ರಿ ಅಂತ ಹೇಳ್ತಾನ. ಅವ್ರ ಉತ್ತರ ಎದರಾಗ ಪರ್ಸೆಂಟೇಜ್ ಹೇಳಕತ್ತಾರ. ಪರ್ಸೆಂಟೇಜ್ ಅಂದ್ರೆ ಏನು? 100 ಬರ್ದು ಬಿಡ್ರಿ, ಮುಗಿದ್ ಬೇಕು. ಈಗ ಕಡ್ತಾ ಹೊಡೆಯಕ್ ಬಂದಿರ್ತಾನೆ, ಇದು ಭಾಗ ಬಿಟ್ಟೈತೆ. ಭಾಗ 4 2 8 4 25 25 75 ಡಿವೈಡೆಡ್ ಬೈ 2. ಇಲ್ಲಿ ನೋಡ್ರಿ, 2 ಒಂದಲೇ 2 ಮೂರ್ಲೆ ಎಷ್ಟು ಉಳಿತು? 1 ಉಳಿತು. 15 ಆಯ್ತು. 15 ಅಂದ್ರೆ 2 7 ಆಯ್ತು. ಮತ್ತೆ ಎಷ್ಟು ಉಳಿತು? 15ರಾಗ 14 ಕಳೆದ್ರ 1 ಉಳಿತು. 1 ಬಿಂದು ಕೊಟ್ಟಿರ್ತೀವಿ, 1 ಮುಂದೆ 1 0 ಕೊಟ್ರ 10 ಆಯ್ತು. 2 ಇಲ್ಲೇ 10. ಎಷ್ಟು ಬಂತು ಉತ್ತರ? 37.5% ಬಂತು. ಎ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಈ ತರ ನಾವು ಮಾಡಕ್ ಬಿಡ್ಬೇಕು. ಈ ತರ ಮಾಡಕ್ ಬಂದ್ರೆ ಮಾತ್ರ ನಮ್ ಗಣಿತ ಬಂದಂಗೆ, ರೈಟ್?